ಧರ್ಮಸ್ಥಳದಲ್ಲಿ ನನ್ನ ಮಗಳು ಅನನ್ಯ ಭಟ್ ಕಾಣೆಯಾಗಿದ್ದಾಳೆ, ಅವಳ ಅಸ್ಥಿಪಂಜರವನ್ನಾದರೂ ಹುಡುಕಿ ಕೊಡಿ ಅಂತ ಇತ್ತೀಚೆಗೆ ಸುಜಾತಾ ಭಟ್ ಎಂಬ ಒಂದು ಮಹಿಳೆ ಹೊರಗೆ ಬರ್ತಾರೆ ಮತ್ತು ಇವಳೇ ನನ್ನ ಮಗಳು ಅಂತ ಹೇಳಿ ಅನನ್ಯ ಭಟ್ ನನ್ನ ಮಗಳು ಅಂತ ಹೇಳಿ ಒಂದು ಫೋಟೋನು ಕೂಡ ರಿಲೀಸ್ ಮಾಡ್ತಾರೆ. ಆದರೆ ಅವರು ರಿಲೀಸ್ ಮಾಡಿದಂತಹ ಅನನ್ಯ ಭಟ್ ಫೋಟೋ ಅದು ಅನನ್ಯ ಭಟ್ದಲ್ಲ, ಅದು ಕೊಡಗು ಮೂಲದ ವಿರಾಜಪೇಟೆಯ ವಸಂತಿ ಎಂಬ ಮಹಿಳೆದು ಎಂಬ ವಿಚಾರ ಕೂಡ ಹೊರಗೆ ಬಂದು ಬಹಳ ಕುತೂಹಲಕ ಒಂದು ಘಟ್ಟಕ್ಕೆ ಬರುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ವಸಂತಿಯ ಸಹೋದರ ಮಾಳೇಟಿರ ವಿಜಯ್ ಅವರೇ ಈಗ TV9 ಜೊತೆ ಮಾತಾಡಲಿಕ್ಕೆ ಬಂದಿದ್ದಾರೆ. ವಿಜಯ್ ಅವರೇ, ಈಗ ಸುಜಾತಾ ಭಟ್ ಅವರು ಒಂದು ಫೋಟೋ ರಿಲೀಸ್ ಮಾಡಿದ್ದಾರೆ, ಅದು ಅನನ್ಯ ಭಟ್, ಅವಳು ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ಒಂದು ಫೋಟೋ ರಿಲೀಸ್ ಮಾಡಿದ್ದಾರೆ. ಆ ಫೋಟೋವನ್ನು ನೀವು ನೋಡಿದರೆ ಅದು ನೋಡಿದರೆ ನಿಮ್ಗೆ ಏನು ಅನಿಸ್ತು ಅನ್ನೋದು? ಅದು ನನ್ನ ತಂಗಿ ಫೋಟೋ. ಅವರು ಆ ಥರ ಮಾಡಬಾರ್ದಿತ್ತು, ನಮಗೆಲ್ಲ ಫ್ಯಾಮಿಲಿಗೆ ತುಂಬ ಬೇಸರ ಆಗಿದೆ. ಆ ಥರ ಮಿಸ್ಯೂಸ್ ಮಾಡಬಾರ್ದಿತ್ತು ಆ್ಯಕ್ಚುಲಿ ಫೋಟೋನ. ತಂಗಿ ಅಂದರೆ ಯಾರು, ಅವರ ಹೆಸರು ಏನು, ಅವ್ರ ಬಗ್ಗೆ? ವಸಂತಿ, MP ವಸಂತಿ ಅಂತ. MP ವಸಂತಿ ಅವರು ಬೆಂಗಳೂರಿಗೆ ಮದುವೆ ಆಗಿದ್ದರು. ಶಿ ಗಾಟ್ ಮ್ಯಾರಿಡ್ ಟು ಬ್ರಾಹ್ಮಿನ್, ಶ್ರೀವತ್ಸ ಅಂತ ಅವ್ರ ಹೆಸರು. ಆಮೇಲೆ ಏನಾಯಿತು? ಆಮೇಲೆ ಮದುವೆ ಆಗಿ ಒಂದು ತಿಂಗಳಲ್ಲಿ ಇದು ನಮ್ಮ ಮನೆ ಹತ್ರ ಬಾಡಿ ಸಿಕ್ತು, ವಸಂತಿದು ಬಾಡಿ ಸಿಕ್ತು. ಬಟ್ ಇಲ್ಲಿ ಪೊಲೀಸ್ ಕಂಪ್ಲೇಂಟೆಲ್ಲ ಆಗಿದೆ. ಬಟ್ ಅದ್ರ ಮುಂದೆ ಏನಾಯಿತು ಅಂತ ಗೊತ್ತಿಲ್ಲ. ಇವಾಗ 2 ವರ್ಷದ ಹಿಂದೆ ಅವರು ಹಸ್ಬೆಂಡು ಸತ್ತೋದ್ರಂತೆ, ಯಾರೋ ಹೇಳಿದ್ರು ನನಗೆ ಅಷ್ಟೇ. ಇವಾಗ ವಿಚಾರ ಇರೋದು, ಅವ್ರು ಅನನ್ಯ ಭಟ್ಟದಂತ ಏನು ಫೋಟೋ ತೋರಿಸಿದ್ದಾರೆ, ಆ ಅನನ್ಯ ಭಟ್ಟದ ಫೋಟೋ ನೀವು ನೋಡಿದ್ರೆ ಅದೇ ಥರ ಫೋಟೋ ನಿಮ್ಮ ಹತ್ರ ಇದೆ. ನಿಮ್ಗೆ ಯಾಕೆ ಡೌಟ್ ಬರ್ತಿದೆ ಇದು ಅನನ್ಯ ಭಟ್ ಅಲ್ಲ ವಸಂತಿ ಅಂದ್ರೆ ನಿಮ್ಗೆ ಯಾಕೆ ಡೌಟ್? ಅದೇ ನನ್ನ ತಂಗಿದು ನಮ್ಗೆ ಗೊತ್ತಾಗುತ್ತೆ ಅಲ್ಲ, ನೋಡಿದ್ರೆ ಗೊತ್ತಾಗುತ್ತಲ್ಲ. ನೋಡಿದ ತಕ್ಷಣ ನಮ್ಗೆ ಗೊತ್ತಾಯ್ತು ನಮಗೆ ಅವಳು ನಮ್ಮ ತಂಗಿದೇ ಫೋಟೋ ಅಂತ, ಅವರು ಮಿಸ್ಯೂಸ್ ಮಾಡಿದ್ದಾರೆ ಅಂತ. ನಮ್ಮ ಫ್ಯಾಮಿಲಿಗೆಲ್ಲ ತುಂಬ ಬೇಸರ ಆಯಿತು. ಅಲ್ಲಿ ಇವಾಗ ಇನ್ನೊಂದು, ಅಲ್ಲಿ ಸುಜಾತಾ ಭಟ್ ಏನು ಹೇಳ್ತಿರೋದು ಅಂದರೆ, ಅನನ್ಯ ಭಟ್ ಥರನೇ ಬೇರೆ ತುಂಬ ಜನ ಇರ್ಬೋದು, ಹಾಗಾಗಿ ಅದು ಹೋಲಿಕೆ ಬಂದಿರ್ಬೋದು, ಆದರೆ ಅದು ವಸಂತಿ ಅಲ್ಲ, ನನ್ನ ಮಗಳು ಅನನ್ಯ ಭಟ್ ಅಂತ ಅವ್ರು ಪ್ರತಿಪಾದನೆ ಮಾಡ್ತಿದ್ದಾರೆ ಸುಜಾತಾ ಭಟ್. ಇಟ್ಸ್ ಪಾಸಿಬಲ್ ಸರ್, ನಮ್ಮ ತಂಗಿ ನಮ್ಗೆ ಗೊತ್ತಾಗುತ್ತಲ್ಲ, ಫೀಚರ್ಸ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತಲ್ಲ, ಮುಖ ಕಣ್ಣು ಎಲ್ಲ ನೋಡಿದ್ರೆ ಗೊತ್ತಾಯ್ತಲ್ಲ. ನಾವು ಫ್ಯಾಮಿಲಿ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ, 100% ಅವಳದೇ ವಸಂತಿ ಇದೆ ಅದು. ಈಗ ಇನ್ನೊಂದು ಪ್ರಶ್ನೆ ಇರೋದು, ವಸಂತಿ ಅವರಿಗೂ ಮತ್ತು ಈ ಸುಜಾತಾ ಭಟ್ ಅವರಿಗೂ ಹಿಂದೆ ಅವರು ಏನಾದರೂ ಲಿಂಕ್ ಇದೆಯಾ, ಅವ್ರು ಏನು ಪರಿಚಯ ಇದೆ, ಸಂಬಂಧ ಇದೆಯಾ ಅನ್ನೋದು? ಅದು ನಮ್ಗೆ ಗೊತ್ತಿಲ್ಲ ಸರ್, ಅದು ನಮ್ಗೆ ಗೊತ್ತಿಲ್ಲ. ಇನ್ನೊಂದು ಪ್ರಶ್ನೆ ಬರುವಂಥದ್ದು, ಇವಾಗ ಅನನ್ಯ ಭಟ್ಟದಂತ ಫೋಟೋ ಏನು ಅವರು ತೋರಿಸ್ತಿದ್ದಾರೆ ಅದು ಅನನ್ಯ ಭಟ್ಟದಲ್ಲ ವಸಂತಿಂದ ಆದರೆ, ಸುಜಾತಾ ಭಟ್ ಅವರು ಯಾಕೆ ಕ್ಲೈಮ್ ಮಾಡ್ಕೋತಿದ್ದಾರೆ ಇದು ಅನನ್ಯ ಭಟ್ ಅಂತ? ಅದು ಗೊತ್ತಿಲ್ಲ ಸರ್. ಅವ್ರ ಮನೇಲಿ ಇದ್ದರಂತೆ, ಅವರ ವಸಂತಿ ಮಾವನ ಜೊತೆಲಿ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ದರಂತೆ. TV ಯಲ್ಲಿ ನೋಡ್ತಾ ಇದ್ದೆ ನಾನು. ಆವಾಗ ಏನಾದರೂ ಬಂದು ಆಲ್ಬಮ್ಗಳನ್ನ ತಗೊಂಡೋಗಿದ್ದಾರೆ, ಅದು ಗೊತ್ತಿಲ್ಲ ನಮಗೆ, ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಈ ವಿಚಾರದಲ್ಲಿ ಸುಜಾತಾ ಭಟ್ ಯಾರಾದರೂ ನಿಮ್ಮನ್ನು ಸಂಪರ್ಕ ಮಾಡಿದ್ದಾರಾ, ಪರಿಚಯ ಆಯ್ತಾ ಏನಾದರೂ? ಇಲ್ಲ ಮಾಡಿಲ್ಲ, ಯಾರು ಸಂಪರ್ಕ ಮಾಡಿಲ್ಲ. ಆ್ಯಕ್ಚುಲಿ ಈಗ ವಸಂತಿ ಅವ್ರ ಜೊತೆ ಏನಾಯ್ತು? ಅವರು ಏನು ಹೊಳೆಯಲ್ಲಿ ಸಿಕ್ಕಿತ್ತು, ಅವ್ರ ಬಾಡಿ ಹೊಳೆಯಲ್ಲಿ ಸಿಕ್ಕಿದ್ದು ಅಂತ ಹೇಳಿದ್ರಿ, ಆ್ಯಕ್ಚುಲಿ ಏನಾಗಿತ್ತು ಅವ್ರ ಜೊತೆ? ಯಾರ ಜೊತೆ? ವಸಂತಿ ಅವರು ಹೇಗೆ ಡೆತ್ ಆದರು, ಯಾಕೆ ಅವರು ಡೆತ್ ಆದರು, ಏನಾಯ್ತು ಅನ್ನೋದು, ಅವರ ಕತೆ ಏನಾಯ್ತು ಅನ್ನೋದು? 5/9/2007 ಬೆಂಗಳೂರಿಂದ ಮಿಸ್ ಆದರು. ಮಿಸ್ ಆಗಿಬಿಟ್ಟು ನಾವೆಲ್ಲ ಹುಡುಕ್ತಾ ಮಿಸ್ಸಿಂಗ್ ಕಂಪ್ಲೇಂಟ್ ಬ್ಯಾಂಗ್ಳೂರಲ್ಲಿ ಕೊಟ್ಟಿದ್ದೆ, ಸಂಜಯನಗರಲ್ಲಿ. ಆಮೇಲೆ ಒಂದು 24 ಡೇಸ್ ಆದಮೇಲೆ ನಮ್ಮದು ಡಿಕಂಪೋಸ್ ಬಾಡಿ ನದಿಯಲ್ಲಿ ಸಿಕ್ತು, ಕೊಟ್ಟೋಳಿ ಹತ್ರ, ಇಲ್ಲೇ ನಮ್ಮ ಮನೆಯಿಂದ ಒಂದು 7-8 ಕಿಲೋಮೀಟರ್ ದೂರದಲ್ಲಿ ಸಿಕ್ತು. ಆವಾಗ ಅವ್ರ ಬಟ್ಟೆಯಿಂದ ನಾವು ಗುರ್ತ ಮಾಡಿದ್ದು, ಮತ್ತು ಬರ್ನಿಂಗ್ ಮಾರ್ಕ್ ಇತ್ತು ಒಂದು ಕೈಯಲ್ಲಿ, ಅದರಿಂದ ನಾವು ನಮ್ಮ ತಂಗಿಂತ ಪತ್ತೆ ಮಾಡಿದ್ದು. ಅಂದರೆ ಅವಳು ಬಹಳ ವರ್ಷಗಳ ಹಿಂದೆನೇ ಸತ್ತು ಹೋಗಿದ್ದಾರೆ. ಈಗ ವಸಂತಿ ಅವರಿಗೆ ಸಂಬಂಧಪಟ್ಟ ಯಾವುದಾದ್ರೂ ಫೋಟೋಸ್ ಇದೆಯಾ? ಅಂದರೆ ನಿಮ್ಮನ್ನು ಇವಾಗ ಯಾರಾದರೂ ಸಂಪರ್ಕ ಮಾಡ್ಬೋದು, ಸರ್ಕಾರ, SIT ಅಥವಾ ತನಿಖಾಧಿಕಾರಿಗಳು, ಈ ಸಂದರ್ಭ ನೀವು ತೋರಿಸ್ಲಿಕ್ಕೆ ಏನಾದ್ರು ಫೋಟೋಸ್ ಏನಾದ್ರು ಇದೆಯಾ ನಿಮ್ಮ ಹತ್ರ? ಇವಾಗ ಕೆಲವು ಕೊಟ್ಟಿದ್ದೀನಿ ನಿಮ್ಮ ಹತ್ರ, ಬಟ್ ಲೇಟೆಸ್ಟ್ ಫೋಟೋ ಇಲ್ಲ. ಆಲ್ಬಮ್ ಎಲ್ಲ ಮಿಸ್ ಆಗಿಬಿಟ್ಟಿದೆ, ಅವಳ ಹತ್ರನೇ ಇತ್ತು, ಅವರೇ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ಸುಜಾತಾ ಭಟ್ಟೆ ಇರ್ಬೋದು, ನಮ್ಗೆ ಗೊತ್ತಿಲ್ಲ ಸರ್, ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಈಗ ಯಾರಾದರೂ ತನಿಖಾಧಿಕಾರಿಗಳು ಅಥವಾ ಸರ್ಕಾರ ನಿಮ್ಮ ಹತ್ರ ಬಂದರೆ ನೀವು ಅದನ್ನು ಹೇಗೆ ಪ್ರತಿಪಾದನೆ ಮಾಡ್ತೀರಿ ಅನ್ನೋದು? ಇದು ಅನನ್ಯ ಭಟ್ ಅಲ್ಲ ವಸಂತಿ ಅಂತ ನೀವು ಹೇಗೆ ಕ್ಲೈಮ್ ಮಾಡ್ಕೋತೀವಿ? ಪ್ರೂಫ್ ಇದೆಲ್ಲ ಸರ್, ನಂದು FRI ಕಾಪಿ ಇದೆ, ಮತ್ತು ಡೆತ್ ಸರ್ಟಿಫಿಕೇಟ್ ಇದೆ, ಎಲ್ಲ ಪ್ರೂಫ್ ಇದೆ ನಮ್ಮ ಹತ್ರ. ಸೊ ಅಂದರೆ ಫೈನಲಿ ನೀವು ಏನು ಹೇಳ್ತೀರಿ ಅಂದರೆ, ಅದು ಯಾವುದೇ ಕಾರಣಕ್ಕೂ ಅನನ್ಯ ಭಟ್ ಅಲ್ಲ, ಅದು ವಸಂತಿನೇ ಅನ್ನೋದು ನಿಮ್ಮ ವಾದ. ಓಕೆ. ಇಲ್ಲಿ ಮಾಳೆಟ್ಟಿರ ವಿಜಯ್ ಅಂದರೆ ವಸಂತಿ ಅವರ ಸಹೋದರ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಅದು ಯಾವುದೇ ಕಾರಣಕ್ಕೂ ಅನನ್ಯ ಭಟ್ ಅಲ್ಲ, ಅದು ವಸಂತಿ ಇದೆ ಅಂತ. ಯಾಕಂತಂದರೆ ಮತ್ತು ಇನ್ನೂ ಒಂದು ವಿಚಾರ ಅವರು ಸೂಕ್ಷ್ಮವಾಗಿ ಹೇಳಿದ್ದಾರೆ, ವಸಂತಿ ಮದುವೆಯಾಗಿ ಹೋಗಿದ್ದು ಒಬ್ಬ ಬ್ರಾಹ್ಮಣ ಯುವಕನನ್ನು. ಆ ಸಂದರ್ಭದಲ್ಲಿ ಬಹುಶಃ ವಸಂತಿ ಅವರ ಗಂಡ ಯಾರಿದ್ರು ಅವ್ರಿಗೂ ಅವ್ರ ಕಡೆಯಿಂದ ಈ ಸುಜಾತಾ ಭಟ್ ಅವರಿಗೆ ಏನಾದರೂ ಸಂಪರ್ಕ ಇದ್ದಿರ್ಬೋದು, ಅಲ್ಲಿ ಸಂಬಂಧ ಇದ್ದಿರ್ಬೋದು, ಆದರೆ ನನಗೆ ಆ ವಿಚಾರ ಏನೂ ಗೊತ್ತಿಲ್ಲ ಅಂತ. ಯಾಕಂದರೆ
2007ರಲ್ಲಿ ಅವರು ತೀರಿ ಹೋಗಿದ್ದಾರೆ. ಅದಾದ ಬಳಿಕ ವಾಸಂತಿ ತೀರೋದ ಬಳಿಕ ಇಷ್ಟು ವರ್ಷಗಳ ಕಾಲ ನಮ್ಗೆ ಯಾವುದೇ ಲಿಂಕ್ ಇಲ್ಲ ಅಂತ. ಸೊ ಇಲ್ಲಿ ಬಹಳವಾಗಿ ಗಹನವಾಗಿ ಕಾಡುವಂಥ ಕ್ವಶನ್ ಏನಂತಂದ್ರೆ, ಒಂದು ವೇಳೆ ಅನನ್ಯ ಭಟ್ಟದ ಫೋಟೋ ಇದು ವಸಂತಿಯದೇ ಆಗಿದ್ರೆ ಸುಜಾತಾ ಭಟ್ ಅವರು ಯಾಕೆ ಅನನ್ಯ ಭಟ್ ಅಂತ ಇದನ್ನ ಪ್ರತಿಪಾದನೆ ಮಾಡ್ತಿದ್ದಾರೆ, ಯಾಕೆ ಅವರು ಈ ತರ ಕ್ಲೈಮ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಬಹಳ ಒಂದು ಕುತೂಹಲಕಾರಿ ಪ್ರಶ್ನೆ. ಈ ವಿಚಾರದಲ್ಲಿ ಬಹುಶಃ ಇನ್ನಷ್ಟು ಬಹಳಷ್ಟು ತನಿಖೆಗಳು ನಡೆಯಬೇಕಾಗುತ್ತೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.